ಮೆಕಾಲೆಯ ಹೊರೇಷಸ್ ಕಾವ್ಯ ಕಥನ, ಇಂಗ್ಲಿಷ್ನ ಖ್ಯಾತ ಕವಿಯಾದ ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ನಾಟಕ, ಕಾಳಿದಾಸನ ಶಾಕುಂತಲ, ಭವಭೂತಿಯ ಮಹಾವೀರ ಚರಿತೆ, ಜಗನ್ನಾಥ ಪಂಡಿತನ ಭಾಮಿನಿ ವಿಲಾಸ, ಭಟ್ಟನಾರಾಯಣರ ಬೇಲಿ ಸಂಹಾರ, ಅರವಿಂದರ ಸಾವಿತ್ರಿ, ಈ ಎಲ್ಲಾ ಕೃತಿಗಳು ಬೇಂದ್ರೆ ಅವರಿಗೆ ಸಾಹಿತ್ಯದ ಮೇಲೆ ಅಪಾರ ಒಲವು ಬರಲು ಕಾರಣವಾಗುತ್ತವೆ. ಇನ್ನು ಬೇಂದ್ರೆ ಅವರನ್ನು ಶಬ್ದಗಾರುಡಿಗ ವರಕವಿ ಎಂದೇ ಕರೆಯುತ್ತೇವೆ. ತಮ್ಮ ಸಾಹಿತ್ಯದಲ್ಲಿ ಉತ್ತರ ಕರ್ನಾಟಕದ ತಿರುಳು ಕನ್ನಡ ಭಾಷೆಯನ್ನು ಬಳಸಿಕೊಳ್ಳುತ್ತಾರೆ. ಕುಮಾರವ್ಯಾಸನ ಭಾಷೆ, ಶಬ್ದಗಳು, ಲಕ್ಷ್ಮೀಶನ ನಾದ ವೈಭವ, ಶುದ್ಧ ದೇಶೀಯ ಧಾರವಾಡದ ಕನ್ನಡ, ಜಾನಪದೀಯ ಸೊಗಡು ಮೊದಲಾದವುಗಳು ಬೇಂದ್ರೆ ಅವರ ಕವನ ಸಂಕಲನಗಳಲ್ಲಿ ಎದ್ದು ಕಾಣಿಸುತ್ತವೆ. ಕವಿ ಋಷಿಯಾದ ರವೀಂದ್ರನಾಥ ಠಾಗೂರ್, ಮಹರ್ಷಿ ಅರವಿಂದರು, ಇಂಗ್ಲಿಷ್ ಕವಿಯಾದ ಜಾನ್ ಕೀಲ್, ಅಲ್ಲಿಲ್ ಗಿಬ್ರಾನ್, ಸಂಸ್ಕೃತ ಕವಿ ಕಾಳಿದಾಸ, ಮೇಘದೂತ ಮೊದಲಾದವರ ಪ್ರಭಾವ ಇವರ ಮೇಲೆ ಉಂಟಾಯಿತು. ಬೇಂದ್ರೆ ಅವರು ತಮ್ಮ ಕಾವ್ಯಗಳಲ್ಲಿ ನವೋದಯ ಕಾಲದ ಮೌಲ್ಯಗಳಾದ ವಿಚಾರವಾದ, ಮಾನವತಾವಾದ, ಉದಾರವಾದ ಹಾಗೂ ಆದರ್ಶವಾದ ಮೊದಲಾದ ಕ್ರಾಂತಿಕಾರಿ ಅಂಶಗಳನ್ನೊಳಗೊಂಡ ಕೃತಿಗಳನ್ನು ರಚಿಸುತ್ತಾರೆ. ಬೇಂದ್ರೆ ಅವರು ರಚಿಸಿದ ಕ್ರಾಂತಿಕಾರಿ ಕೃತಿಗಳು ಬ್ರಿಟಿಷರ ಕೆಂಗಣ್ಣಿಗೆ ಕಾರಣವಾಗಿ ಜೈಲುವಾಸವನ್ನು ಅನುಭವಿಸಬೇಕಾಗುತ್ತದೆ. ಪ್ರಕೃತಿ, ಪ್ರೇಮ, ವೈಚಾರಿಕತೆ, ಸಂಖ್ಯಾಯೋಗ, ದೇಶ ಪ್ರೇಮ, ಆಧ್ಯಾತ್ಮ ಮೊದಲಾದ ಮೌಲ್ಯಗಳನ್ನೊಳಗೊಂಡ ಕೃತಿಗಳನ್ನು ರಚನೆ ಮಾಡುತ್ತಾರೆ. ಬೇಂದ್ರೆ ಅವರ ಕೃತಿಗಳ ವಿಶೇಷತೆ ಏನೆಂದರೆ ಅದು ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ಸೂಚಿಸುತ್ತದೆ, ಅದರ ಒಳ ಅರ್ಥವೇ ಬೇರೆಯಾಗಿರುತ್ತದೆ. ಇದಕ್ಕೆ ಮುಖ್ಯ ಉದಾಹರಣೆ ಎಂದರೆ ಇವರು ರಚಿಸಿರುವ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಇದು ಮೇಲ್ನೋಟಕ್ಕೆ ಪ್ರೇಮ ಕವಿತೆಯ ರೀತಿಯಲ್ಲಿ ಕಾಣಿಸಿದರು ಇದು ಮುಖ್ಯವಾಗಿ ಶೋಕಗೀತೆಯಾಗಿದೆ. ಇವರ ಕಾವ್ಯಗಳು ಅರಿವಿನ ಕಣ್ಣುಗಳನ್ನು ತೆರೆಯಿಸುತ್ತವೆ. ಇದು ಮೂಡಲ ಮನೆಯ ಕಾವ್ಯ, ಶ್ರಾವಣ ಬಂತು ಮೊದಲಾದ ಕಾವ್ಯಗಳಲ್ಲಿ ಕಾಣಬಹುದು. ಇವರು ತಮ್ಮ ಕಾವ್ಯಗಳಲ್ಲಿ ಸಮಾಜದಲ್ಲಿನ ಬಡತನ, ಶೋಷಣೆ, ಹಸಿವು, ವಿಧವಾ ಸಮಸ್ಯೆ ಮೊದಲಾದವುಗಳನ್ನು ತಮ್ಮ ಕಾವ್ಯದ ವಸ್ತುವಾಗಿಸಿಕೊಂಡು ನರಬಲಿ, ತುತ್ತಿನ ಚೀಲ, ಅನ್ನಾವತಾರ, ಕುರುಡು ಕಾಂಚನ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಬೇಂದ್ರೆ ಅವರ ಕಾವ್ಯದ ಇನ್ನೊಂದು ವಸ್ತು ಪ್ರಕೃತಿ. ಪ್ರಕೃತಿಯನ್ನು ದೈವ ಸಮಾನವಾಗಿ ಕಾಣುವುದು. ಉದಾಹರಣೆಗೆ ಮೂಡಲ ಮನೆಯ ಮುತ್ತಿನ ನೀರಿನ, ಶ್ರಾವಣ ಬಂತು ನಾಡಿಗೆ, ಶ್ರಾವಣ ಬಂತು ಬೀದಿಗೆ. ಇವರು ತಮ್ಮ ಕಾವ್ಯಗಳಲ್ಲಿ ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಸಾರಿದ ಯುಗದ ಕವಿ ಬೇಂದ್ರೆ ಅವರು. ಪೂರ್ಣ ಯೋಗದ ಕಲ್ಪನೆಗಳಾದ ಪ್ರೇಮ, ಜ್ಞಾನ, ಆನಂದ, ಶಕ್ತಿ, ಐಕ್ಯ ಈ 5 ಅಂಶಗಳನ್ನೊಳಗೊಂಡ ಕೃತಿಗಳನ್ನು ರಚಿಸುತ್ತಾರೆ. ಬೇಂದ್ರೆ ಅವರ ಪ್ರಮುಖ ಕೃತಿಗಳು ಯಾವುದೆಲ್ಲ ಎಂದು ಗಮನಿಸೋಣ. ಕೃಷ್ಣಕುಮಾರಿ, ಗರಿ, ಸಖಿ ಗೀತ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ, ಅರಳು ಮರಳು, ನಮನ, ಸಂಚಯ, ಉತ್ತರಾಯಣ, ಮುಗಿಲ ಮಲ್ಲಿಗೆ, ಯಕ್ಷ ಯಕ್ಷಿ, ನಾಪತಂತಿ, ಮರ್ಯಾದೆ, ಶ್ರೀಮಾತ, ಬಾಹತ್ತರ, ಇದೋ ನಭಾವಾಣಿ, ವಿನಯ, ಮತ್ತೆ ಶ್ರಾವಣ ಬಂತು, ಒಲವೇ ನಮ್ಮ ಬದುಕು, ಚತುರೊಕ್ಕು ಮತ್ತು ಇತರ ಕವನಗಳು, ಪರಾಕಿ, ಕಾವ್ಯ ಬೈಕರಿ, ಕಾಲಬೋಧೆ, ಚೈತನ್ಯದ ಪೂಜೆ, ಪ್ರತಿಬಿಂಬ ಇವಿಷ್ಟು ಬೇಂದ್ರೆ ಅವರ ಕವನ ಸಂಕಲನಗಳಾದರೆ ಇವರು ವಿಮರ್ಶಾ ಕೃತಿಗಳನ್ನು ರಚಿಸುತ್ತಾರೆ. ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ, ಸಾಯೋ ಆಟ ಎಂಬ ನಾಟಕ, ಕಾವ್ಯೋದ್ಯೋಗ, ಕನ್ನಡ ಸಾಹಿತ್ಯದಲ್ಲಿ 4 ಸಾಹಿತ್ಯ ರತ್ನಗಳು, ಸಾಹಿತ್ಯದ ವಿರಾಟ್ ಸ್ವರೂಪ, ಕುಮಾರವ್ಯಾಸ ಪುಸ್ತಿಕೆ ಇವಿಷ್ಟು ಬೇಂದ್ರೆ ಅವರ ವಿಮರ್ಶಾ ಗ್ರಂಥಗಳು.